ಅಶ್ವಥ್ ನಾರಾಯಣ ಆಪ್ತರ ಆತ್ಮಹತ್ಯೆಯಾಗಿದೆ. ಬೆಂಗಳೂರಿನ ಕಚೇರಿಯಲ್ಲೇ ಬಿಜೆಪಿ ಕಾರ್ಯಕರ್ತರ ಆತ್ಮಹತ್ಯೆಯಾಗಿದೆ. ವಿಡಿಯೋ ಮಾಡಿಟ್ಟಂತಹ ಬಿಜೆಪಿ ಕಾರ್ಯಕರ್ತ ವೆಂಕಟೇಶ್ ಆತ್ಮಹತ್ಯೆ. ಅಶ್ವಥ್ ನಾರಾಯಣ ಆಪ್ತ ಆತ್ಮಹತ್ಯೆ. ಬೆಂಗಳೂರಿನ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಅಶ್ವಥ್ ನಾರಾಯಣ ಅವರ ಆಪ್ತನ ಆತ್ಮಹತ್ಯೆಯಾಗಿದೆ. ವಿಡಿಯೋ ಮಾಡಿಟ್ಟಂತಹ ಬಿಜೆಪಿಯ ಕಾರ್ಯಕರ್ತ ವೆಂಕಟೇಶ್ ಆತ್ಮಹತ್ಯೆ. ಮಲ್ಲೇಶ್ವರಂನ ಬಿಜೆಪಿ ಮಂಡಲದ ಕಾರ್ಯಕಾರಿಯಾಗಿದ್ದಂತಹ ವೆಂಕಟೇಶ್ ವೈಯಾಲಿಕಾವಾಲ್ನಲ್ಲಿ ತಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಚೇರಿಯಲ್ಲಿ ಒಂದು ಘಟನೆ ನಡೆದಿದೆ. ಇಂದು ಮಧ್ಯಾಹ್ನ ಅಶ್ವಥ್ ನಾರಾಯಣ ಅವರ ದರ್ಶನ ಪಡೆಯುವಂತಹ ಸಾಧ್ಯತೆ ಇದೆ. 2 ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥದ್ದು ಇವತ್ತು ಶವ ಪತ್ತೆಯಾಗಿದೆ. ಮೃತದೇಹದ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಒಂದಿಷ್ಟು ವಿಚಾರಗಳು ಕೂಡ ನಡೆದಿದೆ. ಯಾರಿವರು, ಎಲ್ಲಿಂದ ಬಂದಿದ್ದು, ಅಶ್ವಥ್ ನಾರಾಯಣ ಇವರಿಗೆ ಹೇಗೆ ಪರಿಚಯ ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ. ಬಿಜೆಪಿಯ ನಾಯಕ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರ ಆಪ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವೆಂಕಟೇಶ್ 45 ವರ್ಷ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ. ಬೆಂಗಳೂರಿನ ವೈಯಾಲಿಕಾವಾಲ್ನಲ್ಲಿ ಅವರ ಕಚೇರಿಯಲ್ಲಿ ಅವರ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಈ ಒಂದು ಕಚೇರಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅಶ್ವಥ್ ನಾರಾಯಣ ಅವರು ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ವೆಂಕಟೇಶ್ ಸಾಯುವ ಮುನ್ನ ವಿಡಿಯೋ ಮಾಡಿದ್ದಾರೆ. ವಿಡಿಯೋದಲ್ಲಿ ಯಾರು ಚೀಟಿ ಏಜೆಂಟ್ ಆಗಬೇಡಿ ಅಂತ ಹೇಳಿ ಎಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಅಪ್ಡೇಟ್ ನೋಡ್ಬಿಡೋಣ. ಹಣಕಾಸು ನಷ್ಟದಿಂದಾಗಿ ಮನನೊಂದು ಆತ್ಮಹತ್ಯೆ ಎಂದಿರುವಂತಹ ಶಂಕೆ. 7 ಜನರಿಂದ ಚೀಟಿ ಹಣವನ್ನ ಕಟ್ಟದೆ ಮೋಸ ಎನ್ನುವಂತಹ ಆರೋಪ. ಬಿಜೆಪಿ ಕಾರ್ಯಕರ್ತ ವೆಂಕಟೇಶ್ ಚೀಟಿ ನಡೆಸ್ತಾ ಇದ್ದ, ಆದ್ರೆ 7 ಜನ ಚೀಟಿ ಹಣ ಕಟ್ಟದೆ ಮೋಸ ಮಾಡಿದ್ರು ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಸಮಯದಲ್ಲಿ ಚೀಟಿ ಕಟ್ಟಿದಂತಹ ಇನ್ನುಳಿದ 4 ಹಣಕ್ಕಾಗಿ ಕಿರುಕುಳ, ಇದರಿಂದಾಗಿ ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ದಂತಹ ವೆಂಕಟೇಶ್ ಆತ್ಮಹತ್ಯೆಗೆ ಶರಣು. ಸಾಯುವ ಮುನ್ನ ವಿಡಿಯೋ ಮಾಡಿಟ್ಟಂತಹ ವೆಂಕಟೇಶ್ ಹಣಕಾಸು ನಷ್ಟದ ಬಗ್ಗೆ ವಿಡಿಯೋದಲ್ಲಿ ಹೇಳಿಕೆ. ಜೀವನದಲ್ಲಿ ಏನಾದ್ರೂ ಆಗ್ಲಿ ಚೀಟಿ ಏಜೆಂಟ್ ಆಗಬೇಡಿ ಎನ್ನುವಂತಹ ಮಾತನಾಡಿರುವಂಥದ್ದು. ಎಸ್ ವೀಕ್ಷಕರೇ, ಏನಿತ್ತು ಆ ಒಂದು ವಿಡಿಯೋದಲ್ಲಿ? ಸಾಯುವ ಮುನ್ನ ವಿಡಿಯೋವನ್ನ ಮಾಡಿಟ್ಟಿದ್ದ. ವಿಡಿಯೋದಲ್ಲಿ ಯಾರೂ ಕೂಡ ಚೀಟಿ ಏಜೆಂಟ್ ಆಗಬೇಡಿ ಅಂತ ಹೇಳಿದ್ರು. ಕಳೆದ 3 ದಿನಗಳ ಹಿಂದೆ ವಿಡಿಯೋ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಇಂದು ಬೆಳಿಗ್ಗೆ ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ ಸೋಮವಾರ ಸಂಜೆಯೇ ಸಾವಿಗೆ ಶರಣಾಗಿದ್ದು ಇಂದು ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಯಾರೂ ಕೂಡ ಚೀಟಿ ವ್ಯವಹಾರವನ್ನ ಮಾಡಬೇಡಿ. ಚೀಟಿಯಿಂದ ಆಗಿರುವಂತಹ ತೊಂದರೆಗಳು ಅಷ್ಟಿಷ್ಟಲ್ಲ. ನಾನು ಕೂಡ ಚೀಟಿ ಏಜೆಂಟ್ ಆಗಿದ್ದೆ. ನಾನು ಕಷ್ಟಕ್ಕೆ ಸಿಲುಕಿದ್ದೇನೆ. ಚೀಟಿ ಹಣವದಲ್ಲಿ ಯಾರೂ ಕೂಡ ಕೈ ಎತ್ತಿದ್ರೆ ಏಜೆಂಟ್ರನ್ನ ಹಿಡಿದುಕೊಳ್ತಾರೆ. ನಾವೀಗ ಅಂತಹದ್ದೇ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದ್ದೇನೆ ಅಂತ ಹೇಳಿ ವಿಡಿಯೋ ಮೂಲಕ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ಅದಾದ ನಂತರ ಅವರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ವೈಯಾಲಿಕಾವಾಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಇದು ಕೇಸ್ ದಾಖಲೆ ಆಗಿರುವಂತದ್ದು. ಅವ್ರದ್ದು ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಎನ್ನುವಂತಹ ಒಂದು ಕಂಪ್ನಿ ಇತ್ತು. ಆ ಕಂಪ್ನಿಯಲ್ಲಿ ಸೋಮವಾರ ಸೂಸೈಡ್ ಮಾಡಿಕೊಂಡಿದ್ದಾರೆ. ಅಶ್ವಥ್ ನಾರಾಯಣ ಇವತ್ತು ಬಂದು ದರ್ಶನವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವೀಕ್ಷಕರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.